ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ತೇಜಸ್. ನಮ್ಮ ಫುಡ್ ಅಂಡ್ ಟ್ರಾವೆಲ್ ಆರಿಜಿನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಹೊಸ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆಶಾ ಫಾಸ್ಟ್ ಫುಡ್ ಅಂತ. ಇದು ಎಕ್ಸಾಕ್ಟ್ ಆಗಿ JP-Nagar ಸೆಕೆಂಡ್ ಫೇಸ್ ನಲ್ಲಿರೋ ರಿಲಯನ್ಸ್ ಡಿಜಿಟಲ್ ಎದುರುಗಡೆ ಆಶಾ ಫಾಸ್ಟ್ ಫುಡ್ ಬರುತ್ತೆ. ಸೊ ಬನ್ನಿ ಅಲ್ಲಿ ಹೋಗಿ ಏನು ಟೇಸ್ಟ್, ಏನೇನು ಫುಡ್ ಸಿಗುತ್ತೆ ಮತ್ತೆ ಏನೇನು ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತೆ ಮರಿದಿರಾ ಫುಲ್ ವಿಡಿಯೋ ನೋಡಿ. ಸೊ ನಾವಿವಾಗ ಬಂದಿದ್ದೀವಿ JP-Nagar ಸೆಕೆಂಡ್ ಫೇಸ್ ನಲ್ಲಿರೋ ಆಶಾ ಫಾಸ್ಟ್ ಫುಡ್ ಹತ್ರ. ನಿಮಗೆ ನಿಯರ್ ಬೈ ರಿಲಯನ್ಸ್ ಡಿಜಿಟಲ್ ಹತ್ರ ಬರುತ್ತೆ. ಅಂತೂ ಫುಲ್ ಬಿಸಿ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್ ಸರ್. ಸರ್ ಹಾಯ್ ಸರ್. ಹಾಯ್ ಸರ್ ಫುಲ್ ಬಿಸಿ ಇದ್ದೀರಾ ಅನ್ಸುತ್ತೆ. ಹೌದು ಸ್ವಲ್ಪ ಬಿಸಿನೇ. ಸರ್ ನಿಮ್ಮ ಹೆಸರು? ನಾರಾಯಣ ಶೆಟ್ಟಿ ಅಂತ. ನಾರಾಯಣ ಶೆಟ್ಟಿ ಅಲ್ವಾ ಸರ್? ಇಲ್ಲಿ ಯಾವಾಗಿಂದ ನೀವು ಇಲ್ಲಿ ಅಂಗಡಿ? ನಾವು 87ರಿಂದ ಶುರು. 87ರಿಂದ? ಹೌದು. ತೊಳ್ಳಗಡಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟಾಟಾ ಎಸ್ ಹಾಕಿದೆ. ಸರ್ ಇಲ್ಲಿ ರೆಗ್ಯುಲರ್ ಆಗಿ ಫೇವ್ರೆಟ್ ಫುಡ್ ಅಂತ ಯಾವ್ದು ಸರ್? ಸರ್ ಮೊಟ್ಟೆ ದೋಸೆ ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ. ಮೊಟ್ಟೆ ದೋಸೆ ಇಡ್ಲಿ. ಮೊಟ್ಟೆ ದೋಸೆ ಜಾಸ್ತಿ. ಮೊಟ್ಟೆ ದೋಸೆ, ಇಡ್ಲಿ, ವಡೆ. ಸರ್ ಎಷ್ಟು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಇದೆ ಇಲ್ಲಿ? ನಮ್ಮಲ್ಲಿ ಇಡ್ಲಿ, ವಡೆ, ಮೊಟ್ಟೆ ದೋಸೆ, ಈರುಳ್ಳಿ ದೋಸೆ, ಮತ್ತು ಸೆಟ್ ದೋಸೆ, ಮಸಾಲೆ ದೋಸೆ, ಚಿತ್ರಾನ್ನ, ಫ್ರೈಡ್ ರೈಸು, ನೂಡಲ್ಸು, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ. ಹೌದೌದು, ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಜಾಸ್ತಿ ಸೇಲ್ ಆಗುವಂಥ ಫುಡ್ ಯಾವ್ದು ಸರ್? ಜಾಸ್ತಿ ಇಡ್ಲಿ ವಡೆ. ಲೈಕ್ ಗೋಬಿ ಎಗ್ ರೈಸ್ ಅದೆಲ್ಲ? ಗೋಬಿ ಎಗ್ ರೈಸ್ ಎಲ್ಲ ರೆಗ್ಯುಲರ್. ಜಾಸ್ತಿ ಇಡ್ಲಿ ವಡೆನೇ ಮೊದಲಿಂದ ಇಡ್ಲಿ ವಡೆ ಫೇಮಸ್ ಅಂತ ನಾನು ಹೇಳಲ್ಲ. ಅದು ಜನಗಳು ಅದು ನಮಗೆ ನಾವು ಓಪನ್ ಮಾಡಿದ 87ರಿಂದ ಬರೋ ಕಸ್ಟಮರ್ ಈಗಲೂ ಬರ್ತಾ ಇದ್ದಾರೆ ಅಷ್ಟು. ಸರ್ ಇವಾಗ ಟೈಮಿಂಗ್ಸ್ ಎಷ್ಟೊತ್ತಿಂದ ಓಪನ್? ಟೈಮ್ ಸಾಯಂಕಾಲ 6 ಕಾಲಿಗೆ ಬರ್ತೀವಿ. 6 ಗಂಟೆ ಬರ್ತೀವಿ ಇಲ್ಲಿ. 6:30ಗೆಲ್ಲ ರೆಡಿ ಇರ್ತೀವಿ. 6:30ಇಂದ 11:30 ಡೈಲಿ ಇರುತ್ತೆ? ಡೈಲಿ ಇರ್ತದೆ. ಅದು ಇಲ್ಲ ಸಂಡೇ ಆ ಥರ ವೀಕೆಂಡ್? ಇಲ್ಲ. ಇಷ್ಟೊತ್ತವರೆಗೂ ನಾವು ನಾರಾಯಣ ಶೆಟ್ಟಿ ಅವ್ರ ಹತ್ರ ಮಾತಾಡ್ಸ್ರಿ. ಸರಿ, ಇಲ್ಲಿ ಅವ್ರ ಮಗ ಕೂಡ ಇದ್ದಾರೆ, ಕಿರಣ್ ಅಂತ. ಸೊ ಅವ್ರ ಹತ್ರ ಒಂದ್ಸಲಿ ಮಾತಾಡ್ಸೋಣ ಬನ್ನಿ. ಹಾಯ್ ಸರ್, ನಮಸ್ಕಾರ. ಕಿರಣ್ ಅಂತ ನಿಮ್ಗೆ? ಹೌದು, ಕಿರಣ್. ಸರ್ ಇವಾಗ ನಿಮ್ಮ ತಂದೆಯವ್ರ ಹತ್ರ ಇಷ್ಟೊತ್ತವರೆಗೂ ಮಾತಾಡಿದೆ. ಹೌದು. ಸೊ ಅವ್ರು ಹೇಳಿದ್ರು ಇಡ್ಲಿ, ಎಗ್ ದೋಸೆ ಎಲ್ಲ ಫೇಮಸ್ ಅಂತ ಇಲ್ಲಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೌದು ಸರ್, ನಮ್ಮದು ಕ್ವಾಂಟಿಟಿ ಕ್ವಾಲಿಟಿ 30 ವರ್ಷದಿಂದನೂ ಒಂದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ನಮಗೇನು ಕಸ್ಟಮರ್ ಅವಾಗಿಂದ ಏನಿದ್ದಾರೋ ಅದನ್ನೇ ಈಗಲೂ ಬರ್ತಾ ಇದ್ದಾರೆ. ನಮ್ಮದು ಲೈಕ್ ಕ್ವಾಲಿಟಿ ಎಲ್ಲ ಏನು ಡಿಫ್ರೆನ್ಸ್ ಏನೂ ಇಲ್ಲ. 32 ವರ್ಷದಿಂದ ಚಟ್ನಿ, ಇಡ್ಲಿ, ವಡ, ದೋಸೆ ಏನು ಕ್ವಾಂಟಿಟಿ ಕ್ವಾಲಿಟಿ ಇದೆಯೋ ಎಲ್ಲ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜನ ನಮ್ಮದು ಲೈಕ್ ಮಾಡ್ತಾರೆ ಸರ್. ಹಂಗೆ ಮತ್ತೆ ಫಾಸ್ಟ್ ಫುಡ್ ಎಲ್ಲ ನೀವೇ ನೋಡ್ಬೋದು? ಹೌದು, ನಾನೇ ನೋಡ್ಕೊತೀನಿ. ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ ನಾನೇ ಮಾಡೋದು. ಹಂಗಂದ್ರೆ ತುಂಬ ತಂದೆಗೆ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀವಿ ಸರ್. ನಾನೊಂದು ನನ್ನ 7th-ಇಂದ 8th-ಇಂದನೂ ನಾನು ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕ್ ಮಾಡಿಕೊಂಡೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇದ್ದಾರಲ್ಲ ನಮ್ಮ ವ್ಯೂವರ್ಸು. ಸೊ ಅವ್ರಿಗೆ ಯಾವ ಡಿಶ್ ನೀವು ಫಾಸ್ಟ್ ಫುಡ್ ಯಾವುದು ಹೇಳ್ತೀರಾ ನಿಮಗೆ ತಿನ್ನೋಕ್ಕೆ? ಇಲ್ಲಿ ತಿನ್ನೋಕ್ಕೆ ನಮ್ಮದು ಹಂಗೇನಿಲ್ಲ. ನಮ್ಮದು ಇಲ್ಲಿ ನಾವೇನು ಎಕ್ಸ್ಟ್ರಾ ಏನು ಯೂಸ್ ಮಾಡಲ್ಲ. ಜನರಿಗೆ ಹೆಲ್ತ್ಗೆ ಇಷ್ಟ ಆಗೋಂಥದ್ದು ಏನು ಯೂಸ್ ಮಾಡಲ್ಲ. ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಏನು ಯೂಸ್ ಮಾಡಲ್ಲ. ನಾವು ಮಾಮೂಲಿ ಉಪ್ಪು, ಸಾಲ್ಟು ಅಷ್ಟೇ ಯೂಸ್ ಮಾಡೋದು. ಪೆಪ್ಪರು ಬೇರೆ ಏನು ಯೂಸ್ ಮಾಡಲ್ಲ. ಜನ ಈಗ ಎಲ್ಲ ಟೇಸ್ಟ್ ಕೇಳ್ತಾರೆ, ನಾವು ಅದ್ರ ಮೂಲಕ ಏನು ಮಾಡಲ್ಲ. ಜನರಿಗೆ ಹೆಲ್ತ್ ಇಶ್ಯೂ ಆಗಬಾರ್ದು, ಆ ಕಡೆ ನಮಗೆ ಕಸ್ಟಮರು ಹಾಳಾಗಬಾರ್ದಲ್ಲ. ನಾವು ಕ್ವಾಂಟಿಟಿ ಕ್ವಾಲಿಟಿ ಎರಡು ಒಂದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್, ಇವಾಗ ನಮ್ಗೆ ಯಾವ್ದು ಟೇಸ್ಟ್ ಮಾಡೋಕ್ಕೆ ಹೇಳ್ತೀರಾ ಸರ್? ನೀವು ಯಾವುದು ಈಗ ಇಡ್ಲಿ ವಡೆ ತಿನ್ನಿ. ಇಡ್ಲಿ ವಡೆ ಬೆಸ್ಟ್ ಅಂತ. ಹೌದು ನೋಡಿ. ಆಮೇಲೆ ಮೊಟ್ಟೆ ದೋಸೆ ತಿನ್ನಿ. ಮೊಟ್ಟೆ ದೋಸೆನಾ? ಓಕೆ ಸರ್ ನೋಡಿ. ಸೊ ಇವಾಗ ಶ್ರೀ ಆಶಾ ಫಾಸ್ಟ್ ಫುಡ್ ಓನರ್ ಅವ್ರು ಹೇಳ್ತಿದ್ದಾರೆ ಇಡ್ಲಿ ವಡೆ ಚೆನ್ನಾಗಿರುತ್ತೆ ಅಂತ. ಒಂದ್ಸಲಿ ಟೇಸ್ಟ್ ನೋಡೋಣ ಬನ್ನಿ.
ಸೊ ನಮ್ಮ ಆಶಾ ಫಾಸ್ಟ್ ಫುಡ್ ಅವ್ರು ಓನರ್ ಅವ್ರು ಹೇಳಿದ್ರು ಇಡ್ಲಿ ಅಂತೂ ಫೇಮಸ್ ಅಂತ ಇಲ್ಲಿ. ಸೊ ಇಡ್ಲಿ ಕೊಟ್ಟಿದ್ದಾರೆ, ಇಡ್ಲಿ ಮತ್ತು ವಡೆ ಕೊಟ್ಟಿದ್ದಾರೆ. ಒಂದೊಂದು ಟೇಸ್ಟ್ ನೋಡೋಣ. ಇಡ್ಲಿ ಮುರಿತಾ ಇದೆ, ತುಂಬ ಸಾಫ್ಟ್ ಆಗಿದೆ. ಈ ಥರ ಸಾಫ್ಟ್ ಆಗಿರೋ ಇಡ್ಲಿ ನಾನು ಇನ್ನೂ ತಿಂದಿಲ್ಲ. ಒಂದ್ಸಲಿ ಟೇಸ್ಟ್ ನೋಡೋಣ. ಬಾಯಲ್ಲಿ ಇಕ್ತಿದ್ರೆ ಹಂಗೆ ಕರಗ್ತಾಯಿದೆ, ಮೆಲ್ಟ್ ಆಗ್ತಾಯಿದೆ. ತುಂಬ ಸಾಫ್ಟ್ ಆಗಿದೆ ಇಡ್ಲಿ. ಮತ್ತು ವಡೆ ಒಂದು ಕೊಟ್ಟಿದ್ದಾರೆ. ವಡೆನೂ ತುಂಬ ಆಯಿಲ್ ಜಾಸ್ತಿ ಇಲ್ಲ. ಅಬ್ಬಾ ವಡೆ ಅಂತೂ ಏನು ಕ್ರಿಸ್ಪಿಯಾಗಿದೆ, ಬಾಯಲ್ಲಿ ಇಟ್ಟು ಹಂಗೆ ಸಕ್ಕತ್ತಾಗಿದೆ. ಹಂಗೆ ಸಾಫ್ಟಾಗಿ, ಎಣ್ಣೆ ಕೂಡ ಜಾಸ್ತಿ, ಎಣ್ಣೆ ಏನೂ ಜಾಸ್ತಿ ಇಲ್ಲ, ಡ್ರೈ ಮಾಡಿದ್ದಾರೆ. ತುಂಬ ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ ಟೇಸ್ಟ್ ತಿನ್ನೋಕ್ಕೆ. ಒಂದು ವಡೆ ತಿಂದರೆ ಸಾಲಲ್ಲ ಅನಿಸ್ತದೆ, ಇನ್ನೊಂದು ವಡೆ ಬೇಕು ತಿನ್ನೋಣ ಅನಿಸ್ತದೆ, ಆ ಥರ ಇದೆ. ಆದರೆ ಸದ್ಯಕ್ಕೆ ಏನು ಮಾಡೋದು, ಇನ್ನೂ ಎಷ್ಟೊಂದು ಫುಡ್ಸ್ ಇದೆ ಇಲ್ಲಿ, ಟಿಫನ್ ಐಟಮ್ ಇನ್ನೂ ತಿಂದು ಅದನ್ನ ಟೇಸ್ಟ್ ನೋಡಬೇಕು. ಅದಕ್ಕೆ ನಾನು ಇವಾಗ ಒಂದು ಇಡ್ಲಿ ಮತ್ತು ಒಂದು ವಡೆ ಇದೆ, ಅದು ಸ್ವಲ್ಪ ತಿಂದ್ಬಿಟ್ಟು ಅದನ್ನೂ ಸ್ವಲ್ಪ ರಿವ್ಯೂ ಕೊಡಬೇಕಲ್ಲ ನಿಮಗೆ. ಬರ್ತಾ ತುಂಬ ಕ್ರೌಡ್ ಆಗ್ತದೆ. ಬನ್ನಿ, ಬೇರೆ ಏನೇನಿದೆ ಟಿಫನ್ ಖಾಲಿ ಆಗಿಬಿಟ್ರು ಆಗ್ಬೋದು, ಹೇಳೋಕ್ಕಾಗಲ್ಲ. ಬೇಗ ಒಂದ್ಸಲ ಎಲ್ಲ ಟೇಸ್ಟ್ ನೋಡ್ಬಿಡೋಣ ಬನ್ನಿ. ಇವಾಗ ನಮ್ಮ ಕೈಗೆ ಮೊಟ್ಟೆ ದೋಸೆ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನಿಜವಾಗ್ಲೂ ಚೆನ್ನಾಗಿದೆ. ಮೊಟ್ಟೆ ದೋಸೆಗೆ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿದ್ದಾರೆ, ಮತ್ತು ತುಪ್ಪ ಬೇರೆ ಹಾಕಿದ್ದಾರೆ. ಎಲ್ಲ ಫ್ಲೇವರ್ ಸಕ್ಕತ್ತಾಗಿ ಸಿಗ್ತಾಯಿದೆ. ಖಂಡಿತ ನೀವು ಟೇಸ್ಟ್ ಮಾಡಲೇಬೇಕು ಇಲ್ಲಿ ಬಂದರೆ. ಮೊಟ್ಟೆ ದೋಸೆ ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಬಂದರೆ. ನಿಮ್ಮ ಮೊಟ್ಟೆ ದೋಸೆಯಲ್ಲೇ ಮಸಾಲೆ ಕೂಡ ಆ್ಯಡ್ ಮಾಡಿದ್ದಾರೆ, ಲೈಕ್ ಪೆಪ್ಪರು, ಕೊತ್ತಂಬರಿ ಎಲ್ಲ ಇದೆಯಲ್ಲ. ಲೈಕ್ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಕೊಡ್ತಾಯಿದೆ. ನಾಲಿಗೆ ಅಂತೂ ಮಸಾಲೆ ಟೇಸ್ಟ್ ಕೊಡ್ತದೆ. ಗೋಬಿ ಫ್ರೈಡ್ ರೈಸ್ ಅಂತೂ ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಗೋಬಿ ಫ್ರೈಡ್ ರೈಸ್ ರೆಡಿ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ.
ಹಾಯ್ ಸರ್. ಹಾಯ್, ನಿಮ್ಮ ಹೆಸರು? ಸತೀಶ್. ಹಾಯ್ ಸರ್. ಹೇಮಂತ್. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್? 2-3 ಇಯರ್ಸಿಂದ ಬರ್ತಾ ಇದೆ. 2-3 ಇಯರ್ಸ್ ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್. ಸರ್ ಲೈಕ್ ಇಲ್ಲಿ ಫೇವ್ರೆಟ್ ಫುಡ್ ಯಾವ್ದು ಸರ್ ನಿಮಗೆ? ಆನಿಯನ್ ದೋಸೆ ಅಂದ್ರೆ ಇಡ್ಲಿ ವಡ. ಆನಿಯನ್ ದೋಸೆ ಇಡ್ಲಿ ವಡ. ಇಲ್ಲಿ ಬಂದರೆ ನೀವು ಆನಿಯನ್ ದೋಸೆ ಮಿಸ್ ಮಾಡಲ್ಲ ಖಂಡಿತ. ಸರ್ ನೀವು? ಸೊ ಲೈಕ್ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಅಲ್ಲ ವೀಕೆಂಡು ಇಲ್ಲಾಂದ್ರೆ ಈವ್ನಿಂಗ್ ಟೈಮ್? ವೀಕೆಂಡ್ ಈ ಕಡೆ ಬಂದಾಗ ಮುಂದೆ ಬರ್ತೀವಿ. ಈ ಕಡೆ ಬಂದಾಗ ಮುಂದೆ ಬರ್ತೀವಿ. ಓಕೆ ಸರ್. ಮತ್ತೆ ಇದು ಬಿಟ್ಟು ಬೇರೆ ಯಾವ ಫುಡ್ ಸರ್ ಇಷ್ಟ? ಈ ಫ್ರೈಡ್ ರೈಸು, ಎಗ್ ರೈಸ್ ಮಾಡ್ತಾರೆ, ಗೋಬಿ ಮಿಸ್ ಮಾಡ್ತಾರೆ. ವೆರೈಟೀಸ್ ತುಂಬ ಚೆನ್ನಾಗಿದೆ, ನೀಟಾಗಿ ಮಾಡ್ತಾರೆ. ಓಕೆ ಸರ್. ಇವಾಗ ನಮ್ಮ ವ್ಯೂವರ್ಸ್ ಏನಂತ ಹೇಳಕ್ಕೆ ಇಷ್ಟಪಡ್ತೀವಿ? ಅಮ್ಮನ್ ಟೇಸ್ಟ್ ಇದೆ. ಅಮ್ಮನ್ ಟೇಸ್ಟ್ ನೀಟಾಗಿ ಮಾಡ್ತಾರೆ, ಟೇಸ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ರಾಜೇಂದ್ರ ಅಂತ. ಸೊ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಇಲ್ಲಿ ನಾವು 94ಇಂದ ಬರ್ತಾ ಇದ್ದೀವಿ. ಆವಾಗ ಅಂದರೆ ಲೈಕ್ ಇಲ್ಲಿ ವಾಲಿಬಾಲ್ ಇದಿತ್ತು ನಮ್ಮದು ಕ್ಲಬ್ಬು. ಸೊ ಆವಾಗಿಂದ ನಾವು ದಟ್ ಈವ್ನಿಂಗಲ್ಲಿ ನಮಗೆ ಯಾವಾಗ ಬರಬೇಕು ಅನ್ಸೋದು ಅವಾಗೆಲ್ಲ ಬರ್ತೀವಿ ಆಲ್ಮೋಸ್ಟ್ ಇಲ್ಲೇ. ಸೊ ವೇರೆವರ್ ಲೈಕ್ ಮನೇಲಿ ಯಾರೂ ಇಲ್ಲ ಅಂದರೆ ಸೊ ಇಲ್ಲಿ ಬರ್ತೀವಿ ನನ್ನ ಫ್ರೆಂಡ್ಸ್ ಜೊತೆಗೆ. ಸೊ ನನ್ನ ಫ್ರೆಂಡ್ಸ್ ಬೇರೆ ಬೇರೆ ಕಡೆ ಇದ್ದಾರೆ, ಮಾಗಡಿ ರೋಡಲ್ಲಿ ಇಲ್ಲ, ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಆಫೀಸಿಂದ ಅವರು ರೆಗ್ಯುಲರ್ ಕಸ್ಟಮರ್ಸ್. ಎಸ್ ಎಸ್ ಎಸ್. ಮತ್ತು ಇಲ್ಲಿ ಫೇವ್ರೇಟ್ ಫುಡ್ ಯಾವ್ದು ಸರ್? ಸೊ ನನಗೆ ಇಲ್ಲಿ ಆ್ಯಕ್ಚುಲಿ ಇಡ್ಲಿ ವಡೆ ಚೆನ್ನಾಗಿರುತ್ತೆ. ಸೊ ನಂತರ ವಿತ್ ಗೋಬಿ ಮಂಚೂರಿ ಮತ್ತು ಮಿಕ್ಸ್ಡ್ ವಿತ್ ಫ್ರೈಡ್ ರೈಸ್ ಆರ್ ನೂಡಲ್ಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ದೋಸೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಮ್ಮ ವ್ಯೂವರ್ಸ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಒಳ್ಳೆ ಫುಡ್ ಸಿಗುತ್ತೆ ನಿಮಗೆ. ಬೇರೆ ಕಡೆ ಎಲ್ಲ ನೀವು ಎಲ್ಲಿ ಹೋಟೆಲ್ಗೆ ಎಲ್ಲ ಹೋಗ್ತೀರೋ ಅಲ್ಲೇ ಒಳ್ಳೆ ಫುಡ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಕಾಸ್ಟ್ ವೈಸ್ ಆಲ್ಸೋ ಇಟ್ಸ್ ವೆರಿ ಗುಡ್. ಸೊ ನೋ ಪ್ರಾಬ್ಲಮ್. ಸೊ ಎಲ್ಲರೂ ಬರ್ಬೋದು, ಟೇಸ್ಟಿಯಾಗಿದೆ. ಸೊ ಅಫೋರ್ಡೆಬಲ್ ಪ್ರೈಸು. ಸೊ ಆಲ್ ಲೆವೆಲ್ಸ್ ಎಲ್ಲರೂ ಬರ್ಬೋದು, ಇದು ಮಾಡ್ಬೋದು, ತಿನ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಸರ್. ಹೇಳಿ. ನಿಮ್ಮ ಹೆಸರು? ನೀಲ್ಕಂಠ ಅಂತ. ಸರ್, ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾನು 30 ವರ್ಷದಿಂದ ಬರ್ತಾ ಇದ್ದೀನಿ. 30 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ? ರೆಗ್ಯುಲರ್ ಇಲ್ಲ, ಒಂದು ವೀಕ್ಲಿ ಒಂದು 3 days 4 days ಈವ್ನಿಂಗ್ ಮಾತ್ರ. ಸರ್, ಇಲ್ಲಿ ಫೇವ್ರೇಟ್ ಫುಡ್ ಯಾವುದು ಸರ್ ನಿಮಗೆ? ನನಗೆ ಇಡ್ಲಿ. ಅದು ಬಿಟ್ಟರೆ ಸರ್? ವಡೆ, ದೋಸೆ ಎಲ್ಲ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಇಡ್ಲಿ ರೆಗ್ಯುಲರ್ ಇಲ್ಲಿ ಬಂದರೆ ಇಡ್ಲಿ ಮಿಸ್ ಮಾಡಲ್ಲ ನೀವು? ಇಡ್ಲಿನೇ ತಿನ್ನೋದು ನಾನು. ಬರೀ ಇಡ್ಲಿನೇ. ಇಡ್ಲಿ ವಡೆ. ಲೈಕ್. ಹಾಯ್, ನಮಸ್ತೆ. ನಿಮ್ಮ ಹೆಸರು? ವಿನಾಯಕ್ ಅಂತ. ವಿನಾಯಕ. ಸರ್, ಏನು ಆರ್ಡರ್ ಮಾಡಿದ್ದೀರಾ? ಗೋಬಿ ಆರ್ಡರ್ ಮಾಡಿದ್ದೀರಾ? ಹೆಂಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ, ತುಂಬ. ಸೊ ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲಿ? ಹೌದು, ರೆಗ್ಯುಲರ್ ಆಗಿ ಬರ್ತೀವಿ. ಯಾವಾಗ ಆಫೀಸಿಂದ ಇದೇ ರೂಟಲ್ಲಿ ಹೋಗೋದು ಮನೆಗೆ. ಸೊ ಯಾವಾಗ ಮೂಡ್ ಇರ್ತೋ ಅವಾಗ ಬಂದು ಹೋಗ್ತೀರಾ? ಸರ್, ನಿಮ್ಮ ಹೆಸರು? ಅವಿನಾಶ್. ಸರ್, ನೀವು ಇವ್ರ ಜೊತೆ ಡೈಲಿ ಬರ್ತೀರಾ ರೆಗ್ಯುಲರ್? ಸೊ ಇದು ಬಿಟ್ಟು ಬೇರೆ ಯಾವ ಡಿಶ್ ನಿಮ್ಗೆ ಇಷ್ಟ ಆಗುತ್ತೆ ಫುಡ್? ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ವಡ ಮತ್ತು ದೋಸೆ. ನೋಡಿದ್ರಲ್ಲ ವೀಕ್ಷಕರೇ, ಆಶಾ ಫಾಸ್ಟ್ ಫುಡಲ್ಲಿ ಡಿಫ್ರೆಂಟ್ ಆಗಿರೋ ಟಿಫನ್ಗಳು ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಕೂಡ ಮರಿದೇರೆ ಬನ್ನಿ, ಟೇಸ್ಟ್ ಮಾಡಿ ಮತ್ತು ಎಂಜಾಯ್ ಮಾಡಿ.